ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಜಾತಕ ತೋರಿಸಿ ಆದಷ್ಟು ಬೇಗ ನಿಮ್ಮಿಬ್ಬರದು ಮದುವೆ ಮಾಡಿ ಮುಗಿಸ್ತೀನಿ. ಸೀತಮ್ಮ, ರತಿ ನಿಮ್ಗೆ ತುಂಬಾ ಇಷ್ಟ ಆಗಿದ್ದಾಳೆ ಅಂದ್ಮೇಲೆ ನಿಮ್ ಮಗನ್ ಜೊತೆ ಮದ್ವೆ ಮಾಡ್ಬಿಡಿ. ಜಾತಕ ಯಾಕ್ಬೇಕು? ಹೌದಮ್ಮ, ಹುಡುಗಿ ಇಷ್ಟ ಆದ್ಮೇಲೆ ಜಾತಕ ಯಾರು ನೋಡ್ತಾರೆ? ಮೊದ್ಲು ಅಲ್ಪ ಸ್ವಲ್ಪ ಆದ್ರೂ ಸ್ವಲ್ಪ ಕರೆಕ್ಟ್ ಆಗೇ ಇದ್ದೆ. ಇವ್ರ ಜೊತೆ ಸೇರ್ಕೊಂಡು ಪೂರ್ತಿ ಹಾಳಾಗೋದು. ಅಂದ್ರೆ ನಾವು ನಾವು ಸಮತ್ನ ಹಾಳು ಮಾಡ್ತಾ ಇದೀವಿ ಅಂತನಾ? ಹೌದು. ನನಗ್ ಬರ್ತಿರೋ ಕೋಪಕ್ಕೆ ಈಗ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅನ್ನಿಸ್ತಿದೆ. ಆದ್ರೆ ಹಾಗೆ ಮಾಡಕ್ಕಾಗಲ್ಲ. ನಾನೇ ಸದ್ಯಕ್ಕೆ ನಮ್ ರೂಮ್ಗೆ ಹೋಗ್ತೀನಿ. ಗುಲಾಬಿ, ನೀನು ಬಾ. 1 ನಿಮಿಷನೂ ಇಲ್ಲಿ ಇರ್ಬೇಡ. ಹೋಗಿ. ಸೀತಮ್ಮನವ್ರೆ, ಹೀಗೆ ಹತ್ರದಲ್ಲಿರೋರ್ನೆಲ್ಲ ದೂರ ಮಾಡ್ಕೊಂಡ್ರೆ ಕೊನೆದಲ್ಲಿ ಬೇಕಾಗಿರೋ 4 ಜನನು ಸಿಗಲ್ಲ. ಬೇಡ, ಹೋಗು. ಎಲ್ಲಾರು ಹೋದ್ಮೇಲೆ ನಾನೇನ್ ಮಾಡ್ಲಿ? ನಾನು ಹೋಗ್ತೀನಿ. ಹೋಗು, ನೀನು ಹೋಗು, ಅವ್ರ ಜೊತೆ ಸೇರ್ಕೋ. ಅತ್ತೆ, ನೀವ್ ಹೇಳ್ದಾಗೆ ಅಪ್ಪನಿಗೆ ಕಾಲ್ ಮಾಡಿ ಜಾತಕ ತರ್ಸ್ಕೊತೀನಿ. ರತಿ, ನಿಂತ್ಕೊಳ್ಳಮ್ಮ. ಈಗೇನ್ ಇವ್ರು ಹೋದ್ರಲ್ಲ, ಇವ್ರು ಒಳ್ಳೆಯರು ಅಂತ ನೀನ್ ಅನ್ಕೊಂಡಿದ್ದೀಯಾ? ನೀನ್ ಅನ್ಕೊಂಡಂಗೆ ಇವ್ರು ಒಳ್ಳೆಯವರಲ್ಲ. ಆದಷ್ಟು ನೀನು ಇವರಿಂದ ದೂರ ಇರು. ಇವರಿಂದ ನೀನು ಎಷ್ಟು ದೂರ ಇರ್ತೀಯ ಅಷ್ಟೇ ನಿನಗೆ ಒಳ್ಳೇದು. ಆಯ್ತು ಅತ್ತೆ, ನೀವ್ ಹೇಗೆ ಹೇಳ್ತಿರೋ ಹಾಗೆ ಪಾಲಿಸ್ತೀನಿ. ಸರಿ ಅಮ್ಮ, ಇವಳನ್ನ ಈಗಿಂದಾನೇ ಇವರಿಂದ ದೂರ ಇಡಬೇಕು. ಇಲ್ಲ ಅಂದ್ರೆ ಗುಲಾಬಿ ನನ್ನ ಸೊಸೆ ಅಂತ ಅವರು ಇವಳಿಗೆ ಹೇಳ್ಬಿಡ್ತಾರೆ. ಅವ್ರು ಹೇಳೋದಕ್ಕಿಂತ ಮುಂಚೆ ನಾನು ಅನ್ಕೊಂಡಿದ್ದನ್ನ ಮಾಡಿ ಮುಗಿಸ್ಬೇಕು. ಹೇಗೋ ನಾಳೆ ಬೆಳಿಗ್ಗೆ ಶಾಸ್ತ್ರಿಗಳು ಬರ್ತಾ ಇದ್ದಾರಲ್ವಾ, 1 ಡೇಟ್ ತಗೊಂಡು ಆದಷ್ಟು ಬೇಗ ಇವ್ರ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ. ಸುಮ್ಮನೆ ಕೂತ್ಕೊಳ್ರಿ. ಅಯ್ಯೋ, ನಿಮ್ಮ ಸುಮ್ನೆ ಕೂತ್ಕೊಳ್ರಿ. ಯಾರಮ್ಮೆ ಅದು? ನೀನ್ ಅಷ್ಟೊತ್ತಿಂದ ಸುಮ್ನೆ ಕೂತ್ಕೊಳ್ಳಿ ಅಂತಾನೆ ಇದೆಯಾ? ಕೂರ್ತಾನೆ ಇಲ್ಲ ಅವರು. ಈಗ ರಾಬೆ. ಹೌದಾ ಗೂಬೆ? ಸರಿ ಮೇಡಮ್ ಅವರೇ. ಅಲಾಮಿ, ನಾನ್ ಹೇಳಿರ್ಲಿಲ್ವಾ ಹೀಗೆ ಆಗತ್ತೆ ಅಂತ? ಈಗ ನೋಡು, ಸೀತಮ್ಮ ಅವರು ರತಿ ಜಾತಕ ತಂದು ಕೊಡು ಅಂತಿದ್ದಾರೆ. ಎಲ್ಲಿಂದ ತಂದು ಕೊಡೋದು?